ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತು ನಮ್ಮ ಪರಿ ಬೆಳಿಗ್ಗೆ 6 ಗಂಟೆಗೆ ಎದ್ದಿದ್ಲು. ಸೊ ಅದಕ್ಕೆ ಮತ್ತೆ ಮಲಗ್ಸೋಣ ಅಂದ್ಬಿಟ್ಟು ಅವಳನ್ನ ಮಲಗಿಸ್ತಾ ಇದ್ದೆ. ಆ್ಯಂಡ್ ಬೆಳಿಗ್ಗೆ ನಮ್ಮ ಮುದ್ದು ಹೋಗ್ಬಿಟ್ಟು ಹಾಲು ಮೊಸರು ತೊಗೊಂಬಂದರು. ಹಾಲು ಮೊಸರು ತೊಗೊಂಬಂದು ಟೀ ಮಾಡಿಕೊಟ್ರು ನಮ್ಮ ಮಮ್ಮಿ. ಟೀ ಎಲ್ಲ ಕುಡಿದಾದ್ಮೇಲೆ ಮಾಮೂಲಿ ಡೈಲಿ ಬೆಳಿಗ್ಗೆ ರೋಟೀನ್ ಹೆಂಗಿರುತ್ತೆ ಅಂದರೆ ನಮ್ಮದು, ಅವಳನ್ನ ಆಟಾಡಿಸಿ ಅವಳನ್ನ ಮುದ್ದಾಡೋ ತನಕ ಹಾಸಿಗೆ ಸಹನೇ ಎತ್ತಿಡಲ್ಲ ನಾವು. ಆಮೇಲೆಲ್ಲ ಬೆಡ್ಡೆಲ್ಲ ಅರೇಂಜ್ ಮಾಡಿದ್ರು ನಮ್ಮದು. ಆ್ಯಂಡ್ ನೆನ್ನೆ ಅಕ್ಕಿ ಮತ್ತು ರಾಗಿ ತೊಳೆದು ಹಾಕಿದ್ವಿ ಹಿಟ್ಟು ಮಾಡಿಸ್ಬೇಕು ಅಂದ್ಬಿಟ್ಟು. ಸೊ ಅದಕ್ಕೆ ಇವತ್ತು ಬೆಳಗ್ಗೆ ಸ್ವಲ್ಪ ಬಿಸಿಲಿತ್ತು ಅಂದ್ಬಿಟ್ಟು ನಮ್ಮ ಅಜ್ಜಿ ಒಣಾಕ್ತಾಯಿದ್ರು. ಒಣಗಿ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು. ಸೊ ಅದಕ್ಕೆ ಎಲ್ಲ ಮೇಲ್ಗಡೆ ಹೋಗಿ ವಾಶ್ ಮಾಡ್ತಾಯಿದ್ವಿ. ಆ್ಯಂಡ್ ಟಿಫನ್ಗೆ ಚಪಾತಿ ಮಾಡೋದು ಅಂದ್ಬಿಟ್ಟು ನಮ್ಮ ಮಮ್ಮಿ ಚಪಾತಿ ಹಿಟ್ಟೆಲ್ಲ ಕಲಸಿಡ್ತಾಯಿದ್ರು. ಅಂದರೆ ಸಂಡೇ ಆಗಿಬಿಟ್ರೆ ಸಾಕು, ವ್ಯಾಪಾರ ಜಾಸ್ತಿ ಬರ್ತಾರೆ ಮನೆ ಹತ್ರ, ಚುಪ್ಪು ಅದು ಇದು ತೊಗೊಳಕ್ಕೆಲ್ಲ. ಸೊ ಅದಕ್ಕೆ ಎಲ್ಲ ಅಕ್ಕಪಕ್ಕ ಮನೆಯೆಲ್ಲ ಚುಪ್ಪೆಲ್ಲ ಕೊಡ್ತಾಯಿದ್ರು. ನಾವು ಚುಪ್ಪು ಕೊಟ್ವಿ. ವೆಜಿಟೇಬಲ್ ಕುರ್ಮ ಮಾಡೋದಂತ ನಮ್ಮ ಅಪ್ಪಾಜಿ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿಕೊಡ್ತಾಯಿದ್ರು. ಎಲ್ಲ ಹೆಲ್ಪ್ ಮಾಡ್ತಾರೆ ಮನೆಯಲ್ಲಿ. ನಮ್ಮ ಅಪ್ಪಾಜಿ ಎಲ್ಲರೂ ಹೆಲ್ಪ್ ಮಾಡ್ತಾರೆ ಅಡುಗೆ ಮಾಡೋಕ್ಕೆ, ತಿಂಡಿ ಮಾಡೋಕ್ಕೆ ಎಲ್ಲ. ಪಾಪು ಬೇರೆ ಇದೆಲ್ಲ ಬೇಗ ಕೆಲಸ ಬೇರೆ ಆಗೋಲ್ಲ ಅದಕ್ಕೆ. ಆ್ಯಂಡ್ ಟಿಫನ್ ತಿಂದಾದ್ಮೇಲೆ ನಮ್ಮ ಮುದ್ದುಗೆ ಫ್ರೂಟ್ಸ್ ಕಟ್ ಮಾಡೋಂತ ಕೊಟ್ಟರೆ ಅರ್ಧ ಫಸ್ಟ್ ತಿಂದೇ ಬಿಟ್ಟಿರ್ತಾರೆ, ಕಟ್ ಮಾಡೋದೇ ಇಲ್ಲ. ಆ್ಯಂಡ್ 24/7 ಫೋನು. ಕಂಪ್ನಿ ಬಿಟ್ಟರೆ ಮನೇಲಿ ಬಂದರೆ ಫೋನು. ನಿಮ್ಮ ಮನೇಲಿ ಯಾರು ಹತ್ರ ಮಾಡ್ತಾರಾ? ಆ್ಯಂಡ್ ಸಂಜೆ ಸ್ವಲ್ಪ ಆಚೆ ಹೋಗೋಣ ಅಂದ್ಬಿಟ್ಟು, ಮಳೆ ಬೇರೆ ಬರ್ತಾಯಿತ್ತಾ, ಗೋಬಿ ತಿನ್ಬೇಕು ಅನಿಸ್ತಾಯಿತ್ತು. ಸೊ ಅದಕ್ಕೆ ಆಚೆ ಹೋಗ್ಬಿಟ್ಟು ಗೋಬಿ ತೊಗೊಂಡ್ಬಂದ್ಬಿಟ್ಟು ಮನೇಲಿ ಗೋಬಿ ತಿಂದಾದ್ಮೇಲೆ ನಾನು ಮತ್ತು ಪರಿ, ಮಮ್ಮಿ 3 ಜನನೂ ಸ್ವಲ್ಪ ಆಚೆ ಹೋಗಿ ಬರೋಣ, ಡಿ-ಮಾರ್ಟ್ ಹತ್ರ ಹೋಗಿ ಬರೋಣ ಅಂತ ಹೋಗಿದ್ವಿ. ಪರಿ ಸ್ವಲ್ಪ ಡ್ರೆಸ್ ತರಬೇಕಿತ್ತು ಅಂತ ಹೋದ್ವಿ, ಬಟ್ ನಮ್ಗೆ ಇಷ್ಟ ಆಗಲಿಲ್ಲ. ಆ್ಯಂಡ್ ಮನೆಗೆ ಬಂದಮೇಲೆ ಹಾಲ್ ಮಾಡ್ಕೊಂಡು ಕುಡಿದಾದ್ಮೇಲೆ ಮುದ್ದುಗೆ ಈ ವೀಕ್ ನೈಟ್ ಶಿಫ್ಟ್ ಇತ್ತು. ಸೊ ಅದಕ್ಕೆ ಅವ್ರು ನೈಟ್ ಶಿಫ್ಟ್ಗೆ 8 o'clockಗೆ ಹೋದರು. ಇಷ್ಟೇ ಗೈಸ್ ಇವತ್ತಿನ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಬಾಯ್.